ರೌಡಿನಾದ್ನಿಗೆ ನೀನು ತಾಜ್ ಮಹಲ್ ಅಲ್ಲಿ ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅಂತ ಇಷ್ಟ ಇರೋದ್ನ ನಿನಗೆ ಗೊತ್ತಾಗ ಮಾಡಿದೆ ನಾನು ಬಾವ. ಏನ್ ಹೇಳ್ತಿದ್ಯಾ ವಿಕ್ರಾಂತ್? 100 ಅಲ್ಲ 200% ನಿಜ ಆಗುತ್ತಾ? ನಾವು ನಿನಗೋಸ್ಕರ ಏನೇನ್ ಸರ್ಕಸ್ ಮಾಡಿದ್ವಿ ಅಂತ ಗೊತ್ತಾಗ್ಬಿಟ್ರೆ ಶಾಕ್ ಆಗ್ಬಿಡ್ತೀಯ. ಇನ್ನ ಮತ್ತೆ ರೌಡಿನಾದ್ ನಿಮ್ ಮಧ್ಯ ನಾವೇ ದುಡ್ಡು ಬಿಡ್ಚು. ಹಾದ್ಯ ಅದ್ರ ಕೆಳಗಡೆ ಇರೋ ಕಂಬಿ ತರ. ನಿನ್ನ ಪ್ರೇಮೋತ್ಸವ ಈ ಲೆವೆಲ್ ಬರಬೇಕು ಅಂದ್ರೆ ಮೇನ್ ಕಾರಣ ನಾವು. ಒಂದ್ ಕಡೆ ನೀನು ರೌಡಿನಾದ್ನಿಗೆ ಪ್ರಪೋಸ್ ಮಾಡ್ಲಿ ಅಂತ ಹೆವಿ ಒದ್ದಾಡಿದ್ವಿ, ಇನ್ನೊಂದ್ ಕಡೆ ನಿನಗೆ ರೌಡಿನಾದ್ನಿ ಮೇಲೆ ಹೆವಿ ಫೀಲಿಂಗ್ಸ್ ಇದೆ ಅಂತ ಅವಳ ಹತ್ರ ಬಿಲ್ಡಪ್ ಕೊಟ್ಬಿಟ್ಟಿದ್ವಿ. ಆಕ್ಸಿಡೆಂಟಲ್ ಸಾವು ಬರುತ್ತೆ, ಯಾರೋ ಕೊಲೆ ಮಾಡಿದ್ರು ಸಾವು ಬರುತ್ತೆ. ಆದ್ರೆ ವಿಕ್ಕಿ ಬಸ್ಸು ಕೈಯಾರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಈಗ್ಲೂ ಸಾವು ಬರೋ ಸಾಧ್ಯತೆ ಇದೆ. ದಿನಕ್ಕೆ 100 ಸಲ ಜಗಳ ಆಡ್ತಿರೋರ್ನ ಒಂದ್ ಮಾಡ್ಬೇಕು ಅನ್ನೋ ಆಲೋಚನೆ ನಮ್ಗೆ ಅದನ್ನ ಇವಾಗ ನೆನ್ಸ್ಕೊಂಡ್ರೆ ವಿಯರ್ಡ್ ಅನ್ಸುತ್ತೆ ಅಲ್ವಾ ಬಾವ? ಬೇಗ ಬಾರೆ, ಡ್ರಿಂಕ್ಸ್ ಸ್ನಾಕ್ಸ್ ಎಲ್ಲ ಇಟ್ಕೊಂಡು ವೇಟ್ ಮಾಡಕ್ ಆಗಲ್ಲ, ಬೇಗ ಬಾ. ಲೇ ಹಳೆ ಮುದ್ಕಿ, ಹಳೆ ಮುದ್ಕಿ, ಹಳೆ ಮುದ್ಕಿ, ತಿಂಡಿ ಪುತ್ತಿ ಕುಂಬಳಕಾಯಿ. ನೊಂದ ಹೃದಯ ಅಮ್ಮು ಇಂಟು ರೌಡಿ ಬೇಬಿ ರಾಕ್ಸ್. ಐ ಇದು ಇದು ಕಣೆ ಆಕ್ಚುಲಿ ಚೆನ್ನಾಗಿರೋದು. ಮೆಕ್ಕೆ ಕಂಡ್ರೆ ಅಮ್ಮಂಗ್ ಗೊತ್ತಾದ್ರೆ ರೌಡಿ ಬೇಬಿ ಶಾಕ್ಸ್ ಮಾಡ್ಬಿಡ್ತಾಳೆ ಅಷ್ಟೇ. ಬಂದ್ರಿ ಬರ್ಲಿ ಬಿಡ, ಹೇಳ್ಬಿಡಣ. ಅಮ್ಮ ಅಕ್ಕ ಇನ್ನೇನ್ ಮದ್ವೆಗೆ ಹೋಗ್ತಾಳೆ, ಅದಕ್ಕೆ ಅಂತ ಸೆಂಡ್ ಆಫ್ ಪಾರ್ಟಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರಾಯ್ತು. ಲೇ ಇಷ್ಟ್ ಬೇಗ ನನ್ನ ಸಾಗಾಕದಿಕ್ ನೋಡ್ತಿದ್ದೀರಲ್ರೆ. ಇವತ್ತಲ್ಲ ಅಂದ್ರು ನಾಳೆ ಆದ್ರೂ ನೀನ್ ಹೋಗ್ಲೇಬೇಕಲ್ಲ ಹಳೆ ಮುದ್ಕಿ. ನಾವೇ ಗಂಡ್ ಹುಡ್ಕೋಕು ಮುಂಚೆ ತಾವೇ ಹುಡ್ಕೊಂಡ್ ಹುಡ್ಕೊಂಡ್ಬಿಟ್ಟಿದೀರ ಅಲ್ವಾ? ಅಪರೂಪದ ಗಂಡ್ ಸಿಕ್ಕಿರೋದ್ ನನಗೆ. ಅದ್ ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಗುಡ್ಡ ಹಾಕಿದ್ನೋ ನಾನು. ಸರಿ, ಇದೇ ಖುಷಿಗೆ ಡ್ರಿಂಕ್ ಶುರು ಮಾಡೋಣವಾ? ಅಲ್ವೇ, ನಾವ್ ಮಾಡ್ತಿರೋದ್ ಮೋಸ ಅಲ್ವಾ? ಅಮ್ಮನ ಅಪ್ಪನ ಇಬ್ರು ಕರೆದು ಎಲ್ಲರ ಜೊತೆ ಪಾರ್ಟಿ ಮಾಡ್ಬೋದು ತಾನೆ. ಅವ್ರನ್ನ ಬಿಟ್ಟು ನಾವೇ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ. ಅವ್ರಿಗೆ ನನ್ ಬೇಕು ಅಂತಾನೆ ಹೇಳಿಲ್ಲ. ಇದು ಬರೀ ಜೂನಿಯರ್ಸ್ ಪಾರ್ಟಿ, ಸೀನಿಯರ್ಸ್ ಅಲೋ ಇಲ್ಲ. ಹೌದೌದು, ಆ ಪಾರ್ಟಿ ಬೇಕಾದ್ರೆ ಮತ್ತೊಂದಿನ ಸೆಪರೇಟ್ ಆಗಿ ಇಟ್ಕೊಳ್ಳೋಣ. ಈ ಪಾರ್ಟಿಲಿ ನಮ್ಮಷ್ಟು ಜನ ರೂಮ್ಮೇಟ್ಸ್ ಮಾತ್ರ ಅಲೋಡು, ಅದು ನಮ್ಮ ಅಕ್ಕ ತಂಗಿರ್ ಮಾತ್ರ. ಅಮ್ಮ ಅಪ್ಪ ಇದ್ದಿದ್ರೆ ಅಷ್ಟೊಂದು ಎಂಜಾಯ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಕಣೆ. ಅಮ್ಮ ಅಂತೂ ಅದನ್ನ ಜಾಸ್ತಿ ತಿನ್ಬೇಡ, ಇದನ್ ಜಾಸ್ತಿ ಕುಡಿಬೇಡ ಅಂತ ಬರೀ ಕಿರಿಕ್ ಮಾಡೋಳು. ಆದ್ರೂ ಇದು ಅಮ್ಮಂಗ್ ಗೊತ್ತಾದ್ರೆ ಅವಳು ಗ್ಯಾರಂಟಿ ಬೇಜಾರ್ ಮಾಡ್ಕೊಳ್ತಾಳೆ. ಗೊತ್ತಾದ್ರೆ ತಾನೇ, ಗೊತ್ತಾಗಲ್ಲ. ಅವ್ರಿನ್ನೂ ಮೆಸ್ಸಿಂದಾನೆ ಬಂದಿಲ್ಲ. ಬರುವಷ್ಟರಲ್ಲಿ ನಾವು ಪಾರ್ಟಿ ಮುಗಿಸ್ಬಿಟ್ರೆ ಆಯ್ತು. ಅಷ್ಟಕ್ಕೂ ಅಮ್ಮ ಬಂದಿದ್ರು ಇದನ್ನೆಲ್ಲ ಕುಡಿತಿರ್ಲಿಲ್ಲ. ಇದನ್ನೆಲ್ಲ ಯಾಕೆ ತರಕ್ ಹೋದ್ವಿ, ನಾನೇ ಮನೇಲಿ ಮಸಾಲಾ ಮಜ್ಜಿಗೆ ಮಾಡ್ಕೊಡ್ತಿರ್ಲಿಲ್ವಾ ಅಂತ ಹೇಳ್ತಾಳೆ. ಅಮ್ಮ ಕುಡಿಯಲ್ಲ ಸರಿ, ಅಪ್ಪನಾದ್ರೂ ಕರಿಬೋದಿತ್ತನೋ. ಅಪ್ಪನ್ ಮಗಳೇ, ವೆರಿ ಸಾರಿ. ಅಪ್ಪಂಗೂ ಪಾರ್ಟಿಗೆ ಎಂಟ್ರಿ ಇಲ್ಲ, ಇದು ಈ ರೂಮಲ್ಲಿ ಇರೋರಿಗೆ ಮಾತ್ರ. ಪಾಪ ಕಣೆ ಅಪ್ಪ. ಲೇ ಲೂಸು, ನೀನ್ ಯಾಕೆ ಡೊನಾಲ್ಡ್ ಕಾರ್ ಕೇಕ್ ಅಂತಾರ ಆಡ್ತಿದ್ಯಾ? ನೀವು ಇಬ್ರು ಹೆತ್ತೋರ್ ವಿರೋಧಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಲೇ ಎತ್ರ ಗ್ಯಾಸು. ಹಾಯ್
ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ? ಏನದು ಬೋರ್ಡ್ ಹಿಂದೆ? ಓಹೋ ಇದೆಲ್ಲ ನಮ್ ಖುಷಿಗೆ ಹಾಕೊಂಡಿರೋದು. ನೊಂದ ಹೃದಯ ಅಮ್ಮು ಇಂಟು ಮಾರ್ಕ್ ರೌಡಿ ಬೇಬಿ ರಾಕ್ಸ್. ಅಮ್ಮ ಸ್ಪೆಷಲ್ ಜೋಡಿ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು ಅಂತ ಪಾರ್ಟಿ ಮಾಡ್ತಾ ಇದೀವಿ. ಇದು ಮೋಸ ಕಣ್ರೆ, ಮೊದ್ಲೇ ಹೇಳಿದಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ಅಲ್ವಾ ಮತ್ತೆ ನೀವೇ ಪಾರ್ಟಿ ಮಾಡ್ಕೊಂಡು ನಮ್ಮನ್ ಮಾಡ್ತಾರೆ ಅನ್ಯಾಯ ತಾನೇ ಇದು? ಇದು ಸಡನ್ ಆಗಿ ಪ್ಲಾನ್ ಆಗಿದ್ದು ಅದಕ್ಕೆ. ಆಯ್ತಾಯ್ತು, ಏನೋ ಒಂದ್ ಕಾರಣ ಹೇಳ್ತೀರಾ, ಆದ್ರೆ ನಾವ್ ಇದನ್ನ ಬ್ಯಾಲೆನ್ಸ್ ಲೆಕ್ಕದಲ್ಲಿ ಹಿಡ್ಕೋತೀವಿ. ನಮ್ಗೂ ಒಂದ್ ಪಾರ್ಟಿ ಆಗ್ಬೇಕು. ಅದೇ ಮತ್ತೆ ನೀವಿಲ್ಲಿ ಪಾರ್ಟಿ ಮಾಡ್ತಾ ಇದ್ದೀರಾ, ನಮ್ ಗಂಡ್ ಮಕ್ಳು ಅದ್ಯಾವ್ದೋ ಪಾರ್ಟಿ ಅಂತೇಳಿ ಪಬ್ಬಿಗೆ ಹೋಗಿದ್ದಾರೆ. ಕಾಂತನ ಜೊತೆಲಿದ್ದಾರೆ, ನಾವಿಬ್ಬ ಇಲ್ಲಿ ಗೂಬೆ ತರ ಕೂತಿರೋದು. ಓ ಹೌದಾ, ಹಾಗಿದ್ರೆ ಅವರು ಪಾರ್ಟಿ ಮಾಡ್ತಿದ್ದಾರೆ ಅಂತ ಆಯ್ತು. ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಾವು ಪಾರ್ಟಿ ಮಾಡ್ತಿದೀವಿ ಯಾರಿಗೂ ಹೇಳಿಲ್ಲ ಅಂತ ಬೇಜಾರಾಗಿತ್ತು. ಏಯ್ ಸುಮ್ನೆ ಡೌ ಮಾಡ್ಬೇಡ. ಅಯ್ಯೋ ಇಲ್ಲ ಅದಕ್ಕೆ, ನಿಜವಾಗ್ಲು ನಿಮ್ ಪಾರ್ಟಿ ಓಕೆ, ಆದ್ರೆ ಇವ್ರು ಎಣ್ಣೆ ಪಾರ್ಟಿಗೆ ಹೋಗಿರೋದು. ಆ ಪಾರ್ಟಿನಾ? ಹಾಗಿದ್ರೆ ಅವರೆಲ್ಲ ಸೀದಾ ಮನೆಗೆ ಬರ್ತಾರ ಅದಕ್ಕೆ? ಸಾಕ್ ಸುಮ್ನೆ ಇರೆ, ಇದೇ ಮೊದ್ಲೇ ಸಾರಿ ಹೋಗಿರೋದಾ? ಅವ್ರೇನ್ ಕುಡುಕ್ರಲ್ಲ. ಆದ್ರೂ ಅಕ್ಕ, ಈ ಹುಡುಗರು ಕುಡಿದ್ಮೇಲೆ ಹೆಂಗೋ ಆಡ್ತಾರಂತೆ. ಅವ್ರೇನ್ ಅವಂತರ ಮಾಡ್ಕೊಂತಾರೋ ಅಂತ ಸ್ವಲ್ಪ ಭಯ ಅಷ್ಟೇ. ಲಾಸ್ಟ್ ಟೈಮ್ ಅಣ್ಣನ್ ಬರ್ಡೇ ಪಾರ್ಟಿ ದಿನ ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಅದಕ್ಕೆ ವಾರ್ನಿಂಗ್ ಕೊಟ್ಟು ಕಳ್ಸಿದೀನಿ ಅಮ್ಮ, ಲಿಮಿಟ್ ಮೀರಿದ್ರೆ ಮನೆಗೆ ಸೇರ್ಸಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ, ನನಗಂತೂ ಟೆನ್ಷನ್ ಇಲ್ಲ. ವೇದಾಂತ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಅವ್ನ್ ಬೇರೆ ಹುಡುಗರ ತರ ಅಲ್ಲ. ಆದ್ರೆ ಅವ್ರ ಜೊತೆ ಈ ಎಡವಟ್ ರಾಜ ಕಾಂತ ಹೋಗಿದ್ದಾರೆ ಅನ್ನೋದೇ ಟೆನ್ಷನ್. ಎಲ್ಲಿ ಫೀಮೇಲ್ ಡ್ಯಾನ್ಸರ್ಸ್ ನ ಕರ್ಸಿ ಅಧ್ವಾನ ಮಾಡ್ಬಿಡ್ತಾರ ಅಂತ ಏನೋ ಕನ್ಫ್ಯೂಷನ್ ಇಂದ ಆಗಿದ್ದಕ್ಕ. ಯಾವ್ದನ್ನು ಅಷ್ಟು ಈಸಿಯಾಗಿ ತಗೋಬಾರ್ದು ಅಮ್ಮು. ಅದೇ ತರ ಕನ್ಫ್ಯೂಷನ್ ಮತ್ತೆ ಆಗ್ಬಾರ್ದು ಅಂತ ಏನೂ ಇಲ್ವಲ್ಲ. ಲೇಡಿ ಡ್ಯಾನ್ಸರ್ ಬರ್ಬೋದು ಅನ್ನೋ ತರ ಯಾಕೆ ಹೇಳಿದ್ರಿ ಅದಕ್ಕೆ? ಬೇಕು ಅಂತಾನೆ ಹೇಳ್ದೆ ಆರ್ತಿ, ಅಮ್ಮು ಈ ಗಂಡಸನ್ನ ಹೇಗೆ ಕಂಟ್ರೋಲ್ ಇಟ್ಕೊಳ್ಳೋದು ಕಲೀಲಿ ಅಂತ. ಸಾರ್ಥಕ್, ಇವನು ಏನ್ ಹೇಳ್ತಿದ್ದಾನೆ? ಏನಿಲ್ಲ ವೇದಾಂತ್, ಅವ್ನ್ ಕುಡ್ದಿದಾನಲ್ವಾ, ಅದಕ್ಕೆ ಆ ಅಮ್ಮನಲ್ಲಿ ಸ್ವಲ್ಪ ತಲಾಟೆ ಮಾಡ್ತೀಯಂತ. ನಿಜವಾಗ್ಲೂ ಆ ಥರ ಏನೂ ಇಲ್ವಾ? ತಮಾಷೆನಾ? ಅಯ್ಯೋ ವೇದಾಂತ್, ನಿಮ್ಗೆ ಗೊತ್ತಲ್ಲ, ಅವ್ನ್ ಕುಡ್ದಾಗ ಹೆವಿ ತಮಾಷೆ ಮಾಡ್ತಾನೆ. ಎಲ್ಲ ಎಣ್ಣೆ ಮಹಿಮೆ. ವಾಸ್ ನಿಮ್ಗಿನ್ನು ಚಿಕ್ಕ ವಯಸ್ಸು, ನಿಮ್ಗಿನ್ನ ಬಾಳಿ ಬದುಕಬೇಕು ಅನ್ನೋ ಆಸೆನೇ ಇಲ್ವಾ? Come on guys, what's going on? ಬಾಸ್, ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇನು ಅಂದ್ರೆ, ಒಂದು ಹುಡುಗಿನ ಒಂದು ಮಾಡಕ್ಕೆ ಇಷ್ಟು ಕಷ್ಟಪಟ್ವಿ. ಅಕಸ್ಮಾತ್ ನಮ್ ಬಾಸ್ಗೆ ಇನ್ನೂ ಒಂದು ಹುಡುಗಿ ಇದ್ದಿದ್ರೆ ನಮ್ಮ ಜೀವನ ನರಕ ದರ್ಶನ ಆಗ್ಬಿಡೋದು ಅಂತ ಮಾತಾಡ್ಕೋತಿದ್ರು. ಕರೆಕ್ಟ್ ಆಗಿ ಕ್ಯಾಚ್ ಮಾಡೋದ್ನ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಈ ಬಾಯಿ ಬಂದಾಗ ಮಾತಾಡಿದ್ರೆ ನಾನು ಇಲ್ಲಿಂದ ಎದ್ದು ಹೊರಟೋಗ್ತೀನಿ ಅಷ್ಟೇ. ಈ ಬುಳ್ಳ ಸುಮ್ ಕೂತ್ಕೊಳ್ರಿ. ಕೂಲ್ ಡೌನ್ ನಾಗರಾಜ. ನೀನೇನೇ ಹೇಳ ಮುಖ್ಯ,
ತಾಜ್ ಮಹಲ್ ಪ್ರಪೋಸಲ್ ಮಾತ್ರ ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ. ಹೌದು ಕಣಕ್ಕ, ನಂಗೂ ಅವತ್ತು ಅಲ್ಲೇ ಇರ್ಬೇಕಿತ್ತು ಅಂತ ಅನ್ಸ್ತಿತ್ತು. ಈಗ್ಲೂ ಹಂಗೆ ಅನ್ಸ್ತಾ ಇದೆ. ಆದ್ರೆ ವಿಡಿಯೋನಾದ್ರೂ ಇದಿದ್ರೆ ಕಣ್ ತುಂಬ್ಕೋತಿದ್ವಿ. ಅದೂ ಇಲ್ಲ. ಪರವಾಗಿಲ್ಲ, ಅಲ್ಲಿ ಏನೇನಾಯ್ತು ಅಂತ ಡೀಟೇಲ್ ಆಗಿ ಬಾವ ನಿಂಗೆ ಹೇಗ್ ಪ್ರಪೋಸ್ ಮಾಡಿದ್ರು, ಏನು ಎತ್ತ ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. ಸಾಕು ಸುಮ್ನಿರೆ, ಅವತ್ತೇನ್ ಹೇಳಿದ್ನೋ ಅಷ್ಟೇ ನಡೆದಿರೋದು. ಅದೆಲ್ಲ ಆಗಲ್ಲ, ನೀನ್ ಹೇಳಲೇಬೇಕು. ಓ, ಅದೊಂದ್ ದೊಡ್ಡ ಕತೆ ಕಂಡ್ರೆ ಅದನ್ನೇನ್ ಕೇಳ್ತೀರಾ, ಅದ್ರಲ್ಲೇನ್ ವಿಶೇಷ ಇಲ್ಲ. ಹೌದೌದು, ವಿಶೇಷ ಇದ್ದಿದ್ದಕ್ಕೆ ಅಲ್ವಾ ತಮ್ಮ ಮುಖ ಊರಗ್ಲೂ ಅರಳಿತ್ತು ಬರುವಾಗ. ಲೇ ಪ್ಲೀಸ್ ಹೇಳೆ, ಪ್ಲೀಸ್ ಹೇಳೆ. ಆಯ್ತು 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 ಆಯ್ತು, ಹೇಳ್ತೀನಿ. ಅದು ಅವನು ತುಂಬಾ 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 ಮಾತಾಡ್ಬಿಟ್ಟಿದ್ದ. ನಾನು ಅದ್ರ ತಿಳಿ ಮಾತ್ರ ಹೇಳ್ತೀನಿ. ಲೈನ್ ಬೈ ಲೈನ್ ಹೇಳಿದ್ರೆ ನಂಗೂ ಮಧ್ಯೆ ಕನ್ಫ್ಯೂಸ್ ಆಗುತ್ತೆ. ಹಾ ಪರವಾಗಿಲ್ಲ ಹೇಳ. ಒಬ್ಬ ವ್ಯಕ್ತಿಯ ಅಸ್ಮಿತೆ ಏನು? ಬ್ರೈನ್ಸ್ ನಾಟ್ ರಿಲಿ ಶೋರ್, ಅದು ಕೇವಲ ಲೆಕ್ಕಾಚಾರ ಮಾಡುತ್ತೆ. ಇನ್ನು ಹೃದಯ ಬರೀ ಜೀವ ಮಾತ್ರ ಕೊಡುತ್ತೆ. ನನ್ನ ಪ್ರಕಾರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯ ಒಂದೊಂದು ಕ್ಷಣನೂ ಅವನ ಅಸ್ಮಿತೆ. ಯಾಕಂದ್ರೆ ಆ ಒಂದು ಅದ್ಭುತವಾದ ಕ್ಷಣ ಜೀವನ ಎರಡು. ನೀನು ನನ್ನ ಜೀವನದ ಕ್ಷಣಗಳನ್ನ ಹಾಕ್ತೀಯ. ವಾವ್, ಎಷ್ಟು ಸಕ್ಕತ್ತಾಗಿದೆ. ನೀನೇನ್ ಹೇಳ್ದೆ? ಅದಂತೂ ಹೇಳಲೇಬೇಕು, ಮಿಸ್ ಮಾಡಂಗಿಲ್ಲ. ಫಸ್ಟ್ ಇಂದ ಹೇಳ್ತೀನಿ ಆಯ್ತಾ. ಏನಾಯ್ತು ಗೊತ್ತಾ, ಇಲ್ಲಿನ ತಾಜ್ ಮಹಲ್ ಗೊತ್ತಾ? ಅಮೂಲ್ಯ, would you marry me? ಅಮ್ಮು 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 ಒಂದ್ ನಿಮಿಷ ಬಾರಿ ನೀನು. ನಾನು ಇವಳಿಗೆ ತಾಜ್ ಮಹಲ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ಅಲ್ಲದೆ ನನ್ನ ಹೆಂಡತಿ ಜೊತೆ ತಾಜ್ ಮಹಲ್ ಎದುರುಗಡೆ ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನನ್ನ ಮದುವೆ ಆಗ್ತೇ ನನ್ನ ಹುಡುಗಿ. ಅವ್ನು ನನ್ನ ಕೈ ರಿಂಗ್ ಹಾಕ್ತಾ, ನಾನು ಅವನ ಕೈಯಿಂದ ರಿಂಗ್ ಹಾಕ್ಸ್ಕೊಂಡೆ. ಆಮೇಲೆ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಥ್ಯಾಂಕ್ ಯು. ಇಷ್ಟೇ ನಡೆದಿದ್ದಲ್ಲಿ ಆಯ್ತಾ. ಆಮೇಲೆ ಮತ್ತೆ ಇದೇ ಕ್ಯಾಸೆಟ್ ಹಾಕು. ಹೇಳಿದ್ನೆ ಹೇಳು ಅಂತ ಪದ ತಲೆ ತಿನ್ಬೇಡಿ ಪ್ಲೀಸ್. ಬೇಡ ಅಕ್ಕ, ನೀನ್ ಹೇಳೋವಾಗ್ಲೇ ಚೆನ್ನಾಗಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಬೇಜಾರಾದಾಗ ಅವಾಗ ಪ್ಲೇ ಮಾಡ್ಕೊಂಡು ನೋಡ್ತಾ ಇರ್ತೀವಿ ಅಷ್ಟೇ. ಇದಕ್ಕೇನ್ ಕಮ್ಮಿ ಇಲ್ಲ. ನೀನು ಹಳೆ ಮುಕ್ಕಿ, ಅಲ್ಲಿ ಪಾರ್ಟಿ ಹೇಗ್ ನಡೀತಿರ್ಬೋದು? ಫುಲ್ ಜೋರಾಗಿ ನಡೀತಿರುತ್ತಲ್ವಾ? ನಡೀತಿರುತ್ತೆ. ಯಾವ್ದನ್ನ ಸೀಸನ್ ತಗೋಬಾರ್ದು ಅಮ್ಮು. ಅದೇ ತರ ಕನ್ಫ್ಯೂಷನ್ ಮತ್ತೆ ಆಗ್ಬಾರ್ದು ಅಂತ ಏನೂ ಇಲ್ವಲ್ಲ. ವೇದಾಂತ್ ಹೋದಷ್ಟು ಒಬ್ಬಳನ್ನೇ ಪ್ರೀತಿಸಿದ್ದು, ಮುಂದೆ ಕೂಡ ಅವಳನ್ನೇ ಪ್ರೀತಿಸೋದು. ಅವಳ ಹೆಸರು ರೌಡಿ ಬೇಬಿ ಅಂತ. ನನ್ ಹುಡ್ಗನ್ ಬಗ್ಗೆ ಗೊತ್ತಿದ್ದು ಕೂಡ ನನ್ ಚೈಲ್ಡ್ ತರ ಆಡ್ಬಿಟ್ಟೆ. ನಾನ್ ತಪ್ಪು ಮಾಡಿದೀನಿ, ತಡ್ಡಿ. ಅಲ್ಲೆಲ್ಲ ಎಣ್ಣೆ ಪಟ್ಟಿ ಆಗ್ತದೆ, ಇಲ್ಲೇ ನಶೆ ಹಿಡ್ದೊಳಗ್ ಮಾಡ್ತಿದ್ದೆಲೆ. ಯಾವಾಗ ನಾನು ಸ್ವಲ್ಪ ಹಂಗೆ, ನಾನು ಸ್ವಲ್ಪ ಹಿಂಗೆ, ನಾನು ಸ್ವಲ್ಪ ಹಿಂಗೆ. ನನಗೆ ಖುಷಿಗೆ ನೀವೇ ಕಾರಣ. ನೀವು ಯಾರು ನನ್ನ ಬೆನ್ನ ಹಿಂದೆ ನಿಂತಿರಲಿಲ್ಲ ಅಂದಿದ್ರೆ ನನಗೆ ಅವತ್ತು ಸಕ್ಸಸ್ ಸಿಗ್ತಿರಲಿಲ್ಲ.
ನನ್ನ ಲೈಫಲ್ಲಿ ಯಾರನ್ನ ಯಾವತ್ತೂ ಕಳ್ಕೊಳ್ಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರನ್ನ ಪಡ್ಕೊಳ್ಳೋ ಹಾಗೆ ಮಾಡ್ಕೊಟ್ಟಿದ್ದೀರ. ಥ್ಯಾಂಕ್ ಯು ಸೊ ಮಚ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್. ವಿಕ್ಕಿ ಬಾಸು ಇದನ್ನೇ ಅಲ್ವಾ ಹೇಳಕ್ ಹೊರಟಿದ್ದು? ಯಾಕೆಲ್ಲ ಸುಮ್ಮನಾಗೋದ್ರಿ? ಮಾತಾಡಿ. ಚಪ್ಪಾಳೆ. Okay guys, stop it. Stop it. ಮುಚ್ಕೆ ಚಿಡ್ದಿದ್ಯಾ? ಆಗ ಚಪ್ಪಾಳೆ ತಟ್ತಾನೆ ಇದೀರಲ್ಲ, ನಿಲ್ಸ್ಬೇಕು ತಾನೆ? ಚಪ್ಪಾಳೆ ತಟ್ತಾ ಇಲ್ಲ, ಮರ್ತಾಯ್ತು ಬಾಸ್. ಮರ್ತು ಹೋಗಿತ್ತು. ಐ ಲವ್ ಯು ಸೋ ಮಚ್. ಅದ್ರ ಸ್ಪೆಲ್ಲಿಂಗ್ ಅವರು ಗೊತ್ತಾ ನಿನ್ಗೆ? ಐ ಆಮ್ ಸೀರಿಯಸ್. ಸೀರಿಯಸ್ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗು, ಇಲ್ಲಿಗೆ ಯಾಕೆ ಬಂದಿದ್ಯಾ? ನೋಡಕ್ ಚೆನ್ನಾಗಿದ್ಯಾ ಅಂತ ಓವರ್ ಆಗಿ ಆಡ್ಬೇಡ. ನನ್ ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಬಾಲ ಮುದ್ರಕೊಂಡು ಬರ್ತೀಯಾ? ಹಲೋ ಚಿಲ್ಟಾರಿ, ಪಬ್ಬಲ್ಲಿದ್ದೀನಿ ಅಂತ ಮಾತ್ರಕ್ಕೆ ನಿನ್ನಂತ ಜೊಲ್ಪಾಟಿಗಳಿಗೆ ಸೊಪ್ಪು ಹಾಕಲ್ಲ ನಾನು. ಮೊದ್ಲೇ ನಾನ್ ಸರಿ ಇಲ್ಲ, ಜಾಸ್ತಿ ಮೆಂಟಲ್ ಮಾಡ್ಬೇಡ ನನ್ನನ್ನ, ಆಮೇಲೆ ನೀನೇ ಪಶ್ಚಾತ್ತಾಪ ಪಡ್ತೀಯಾ. ಏನೋ ಪಾಪ ಸೈಲೆಂಟ್ ಆಗಿ ಸೈಡ್ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಬೇಜಾನ್ ಮಾತಾಡ್ತೀಯ. ಎತ್ತಾಕೊಂಡು ಹೋಗ್ಬಿಡ್ತೀನಿ. ಸುಮ್ನೆ ನನ್ ತಲೆ ಕೆಡ್ಸ್ಬೇಡ, ಬೇಡ ನೋಡು. ಏನೇ ಬೇಡ? ಏಯ್, ನಿನಗ್ ಚೇರಲ್ಲಿ ಹೊಡಿಲ್ಲ ಬಾಟ್ಲಲ್ಲಿ ಹೊಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಈಗ ಗೊತ್ತಾಯ್ತು ನಿನ್ ಕೈಯೇ ಸರಿ ಅಂತ. ಈಗ ಗೊತ್ತಾಯ್ತಾ ನೀನ್ ಟಚ್ ಮಾಡಕ್ ಬಂದಿದ್ದು ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಂತ? ಅದಕ್ಕೆ ಹುಡುಕೇನೆ, ನನ್ನ ಹತ್ರ ಇರೋ ದುಡ್ಡಲ್ಲಿ ನಿನ್ನ ಕೊಂಡ್ಕೊಂಡ್ಬಿಡ್ತೀನಿ. ಇವತ್ತು ನೀನ್ ನನಗ್ ಬೇಕೇ ಬೇಕು. ನಿನ್ನ ಹತ್ರ ಮನಿ ಇರ್ಬೋದು, ಆದ್ರೆ ಇವತ್ತಿಂದ ನಿನ್ ಜಾತಕದಲ್ಲಿ ಶನಿ ಎಂಟರ್ ಆಯ್ತು ಅನ್ಕೋ. ಅಮ್ಮಕ್ಕ ಹೋದ್ಮೇಲೆ ನಾನಂತೂ ಕೆಳಗ್ ಮಲ್ಗಲ್ಲ. ಕೆಳಗ್ ಮಲ್ಗಿ ಸಾಕಾಗ್ಬಿಟ್ಟಿದೆ. ನೀನೇ ಕೆಳಗ್ ಮಲ್ಕೋ. ಹಲೋ, ಚಾನ್ಸೇ ಇಲ್ಲಮ್ಮ. ಇನ್ಮೇಲಿಂದ ನಾನೇ ಮಹಾರಾಣಿ ತರ ಮಂಚದ ಮೇಲೆ ಮಲ್ಗಿರ್ತೀನಿ. ಇಷ್ಟ ದಿನ ನೀನ್ ಹೇಗ್ ಕೆಳಗ್ ಮಲ್ಗ್ತಿದ್ದೋ ಹೋಗಿ ಕೆಳಗ್ ಮಲ್ಕೋಬೇಕು. ಮಂಚ ಇದೆಲ್ಲ ಕಾಲ್ ಚಚಕ್ ಬಂದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ. ನಂಗೂ ಇಷ್ಟು ದಿನ ಈ ಬಜಾರಿ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗೋಗಿದೆ. ಇದು ಸ್ವಲ್ಪ ಅದೇ ಆಗ್ಲಿಲ್ವೇನೆ? ಅಷ್ಟೇ ಅಲ್ಲ, ಇನ್ಮೇಲಿಂದ ಈ ಮಂಚನೂ ನಂದೆ, ಈ ಬೀರುನು ನಂದೆ. ಅಷ್ಟೇ ಯಾಕೆ, ಈ ರೂಮ್ ಏನಂದು ಯಾರು ಕೆಮ್ಮಂಗಿಲ್ಲ. ಹೋಗೆ, ಆಗಲ್ಲ ಕಣೆ. ಆಗಲ್ಲ ಅಂದ್ರೆ ಕೇಳೋರು ಯಾರು? ನೋಡಕ ಇವ್ಳು ಹೇಗ್ ಆಡ್ತಿದ್ದಾಳೆ. ನೀನ್ ಹೋದ್ಮೇಲೆ ಇವಳನ್ನ ಕುರಿತು ಮುಕ್ಬಿಡ್ತಾಳೆ ಅಷ್ಟೇ. ನಾನು ಒಬ್ಬಂಟಿ ಆಗ್ಬಿಡ್ತೀನಿ. ಏ ಕುಂಬಳಕಾಯಿ, ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ಅಂತ? ಅಲ್ಲ, ಎಲ್ಲ ನಿಂದೆ ಅಂದ್ರೆ ಪಾಪ ಕೊನೆಯವಳು ಏನ್ ಮಾಡ್ಬೇಕು? ಇಲ್ಲಿ ಎಲ್ಲಾದ್ರಲ್ಲೂ ಅವಳಿಗೂ ಪಾಲಿದೆ. ಈ ಮಂಚದ ಮೇಲೆ ಅಂಜುಗೂ ರಿಸರ್ವೇಶನ್ ಇದೆ. ನೀನ್ ಜಾಗ ಬಿಡದೆ ಹೋದ್ರೆ ಮದ್ವೆ ಆಗಿ ಹೋಗುವಾಗ ಮಂಚನ ಹೊತ್ಕೊಂಡು ಹೋಗ್ತೀನಿ ಅಷ್ಟೇ. ಅದ್ ಹೆಂಗ್ ಹೊತ್ಕೊಂಡು ಹೋಗ್ತೀನಿ ನಾನು ನೋಡ್ತೀನಿ. ಈ ರೂಮಲ್ಲಿ ಇರೋದೆಲ್ಲ ರೂಮ್ ಮೇಟ್ಸಿಗೆ ಮಾತ್ರ. ಕೊಟ್ಟು ಹೆಣ್ಣು ಕುಲದ ಹೊರಗೆ ಅನ್ನೋಗೆ ಮದ್ವೆ ಮಾಡ್ಕೊಟ್ಟಾದ್ರೆ ಮುಗಿತು. ವಾಪಸ್ ತಿರ್ಗಿ ನೋಡೋದ್ ಸೀನೆ ಇಲ್ಲ. ಜಸ್ಟ್ ಗೆಟ್ ಔಟ್ ಅಂದ್ರೆ ಗೆಟ್ ಔಟ್ ಅಷ್ಟೇ. ಏ ರೌಡಿ ಬೇಬಿಗೆ ಆರ್ಡರ? ಹಲೋ, ಆಗ್ಲೇ ಹೇಳ್ದೆ ತಾನೆ ನಾನ್ ಎಲ್ಲಿದ್ರು ಹುಲಿನೇ. ಆಚೆ ಹೋಗೋಕ್ಕೂ ಮುಂಚೆ ಎಲ್ಲಾನು ಸೆಟ್ಲ್ ಮಾಡ್ಬಿಟ್ಟೆ ಹೋಗೋದು. ಅಂಜುಗೆ ಈ ಬೆಡ್ ಮೇಲೆ ಮಂಚದ ಮೇಲೆ ಜಾಗ ಇದ್ದೇ ಇದೆ. ಇಲ್ಲ ಅಂದ್ರೆ ನಿನಗೂ ನೆಲನೇ ಗತಿ. ಚೆನ್ನಾಗಿ ಯೋಚನೆ ಮಾಡು. ನೀನ್ ಹೋದ್ಮೇಲೆ ಇಲ್ಲಿ ಏನ್ ನಡೆಯುತ್ತೆ ಅಂತ ನಿಂಗೆ ಗೊತ್ತಾಗುತ್ತೆ? ಫೋನ್ ಮಾಡಿ ಹೇಳ್ತೀನಿ. ಫೋನ್ ಯಾರ ಕೊಡ್ತಾರ? ಡೋರಾಣಿ ಅಪ್ಪ ಅವನ ಹತ್ರ ಹೇಳ್ತೀನಿ. ಹೌದಾ, ಹೇಳು. ನಾನು ಇನ್ನೊಂದಿನ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಏಯ್, ನನಗೆಲ್ಲ ಗೊತ್ತಾಗುತ್ತೆ ಕಣೆ. ನಾನೊಂಥರ ಗೂಗಲ್ ಪಾಂಟಿ ಇದ್ದಂಗೆ. ಸುಮ್ನೆ ಎನ್ಕ್ವೈರಿ ಮಾಡಿದ್ರೆ ಸಾಕು, ಇನ್ಫಾರ್ಮೇಶನ್ ಬೇಜಾನ್ ಸಿಗುತ್ತೆ. ಹೌದಾ, ನಾನ್ ನೆಟ್ಟೆ ಏನ್ ಮಾಡಲ್ಲ. ಅದೇನ್ ಗೊತ್ತಾಗುತ್ತೆ? ನನಗೆ ಕೌಂಟರ್ ಕೊಡ್ತೇನೆ, ಬಿಡಲ್ಲ ಕಣೆ ನಿನ್ನ. ಅದು ಆಗೋಗ್ಲಿ, ನಾನು ಆ ಕಡೆ ಇಲ್ದೇ ಬಿಡ್ತೀನಿ. ಬಾರೆ.
ನಿಧಾನ ಮೊದ್ಲೇ ಕಾಲು ಉಳ್ಕಿದೆ. ಏಯ್ ನಿನ್ನ ಈಗ್ಲೇ ತಗೊಂಡೋಗಿ ತಿನ್ಕೊಣೆ. ಏಯ್ ಸಿಕ್ಕ ಕೈ, ಅವಳು ನನ್ನ ಹುಡುಗಿ. ಏಯ್ ಮುಚ್ಚೋ ಬಾಯ್, ಈ ಮಾತಿನ ಹೇಳೋ ಅರ್ಹತೆ ಕೂಡ ನಿಂತಿಲ್ಲ. ಅವಳು ನಿಜವಾಗ್ಲೂ ನಿನ್ನ ಹುಡುಗಿ ಆಗಿದ್ದಿದ್ರೆ ಅವಳು ನಿನ್ಗೆ ಹೊಡಿತಿರ್ಲಿಲ್ಲ, ಹೊಡೆಯೋ ರೀತಿ ನೀನ್ ಬಿಹೇವ್ ಮಾಡ್ತಿರ್ಲಿಲ್ಲ. ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಮೊದಲು ನಾನು ಯಾರು ಅಂತ ತಿಳ್ಕೊ. ವೇದಾಂತ್ ವಸಿಷ್ಠ, ವೇದಾಂತ್ ವಸಿಷ್ಠ, ವೇದಾಂತ್ ವಸಿಷ್ಠ, ವೇದಾಂತ್ ವಸಿಷ್ಠ, ವೇದಾಂತ್ ವಸಿಷ್ಠ.